ಯಾವುದೇ ರಾಜಕಾರಣಿಗಳಿಗೆ ಬಲಿಯಾಗದೆ ಇದು ಭವಿಷ್ಯದ ಯುವ ಜನಾಂಗ ಮತ್ತು ಪಾಲಕರು ಏನು ಬಲಿಯಾಗ್ತಾ ಇದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಯಾವ ಕುಟುಂಬದ ಪಾಲಕರು ಕೂಡ ಆತ್ಮವಿಶ್ವಾಸದಿಂದ ಹೇಳುವಂತಹ ಧೈರ್ಯ ಯಾರಿಗೂ ಇಲ್ಲ. ನನ್ನ ಮಗ ನನ್ನ ಮಗಳು ಓದ್ತಾ ಇರುವಂತಹ ಶಾಲೆಯ ಆವರಣದಲ್ಲಿ ಡ್ರಗ್ಸ್ ಸಪ್ಲೈ ಆಗ್ತಾ ಇಲ್ಲ, ನಾನು ವಾಸವಾಗಿರುವಂತಹ ಅಪಾರ್ಟ್ಮೆಂಟ್ಗೆ ಡ್ರಗ್ಸ್ ಸಪ್ಲೈ ಆಗ್ತಾ ಇಲ್ಲ ಅಂತ ಹೇಳುವಂತಹ ವಿಶ್ವಾಸ ಯಾವ ಪಾಲಕರಿಗೂ ಇಲ್ಲ, ಯಾವ ನಗರ ವಾಸಿಗಳಿಗೂ ಇಲ್ಲ. ಹಾಗಾಗಿ ಈ ನಿಟ್ಟಿನಲ್ಲಿ ರಾಜಾರೋಷವಾಗಿ ಹೋದರೆ ಮುಂದಿನ ಭವಿಷ್ಯ ಏನಾಗುತ್ತೆ. ಹಾಗಾಗಿ ರಾಜಕಾರಣಿಗಳು ಏನೇ ಒತ್ತಡವನ್ನು ಹೇರಿದ್ರು ಕೂಡ ಪೊಲೀಸ್ ಅಧಿಕಾರಿಗಳು ಭವಿಷ್ಯದ ದೃಷ್ಟಿಯಿಂದ ಈ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಾನೇ ಸಿಸಿಬಿ ಡಿಸಿಆರ್ಬಿಗೆ ಒತ್ತಾಯವನ್ನು ಮಾಡ್ತೇನೆ. ಈ ಕಾಂಗ್ರೆಸ್ ಆಡಳಿತ ಭಾರತದಲ್ಲಿ ಇಷ್ಟು ವರ್ಷ ಮಾಡಿ ದಲಿತರಿಗೆ ಇವರು ಕೊಟ್ಟಿದ್ದೇನು, ದಲಿತರಿಗೆ ಇವರಿಂದ ಏನು ನ್ಯಾಯ ಸಿಕ್ಕಿದೆ, ದಲಿತರ ಉದ್ಧಾರಕ್ಕಾಗಿ ಕಾಂಗ್ರೆಸ್ ಮಾಡಿರುವಂತಹ ತೀರ್ಮಾನಗಳು ಯಾವುವು. ಹಾಗಾಗಿ ನಿಮ್ಮ ಮೇಲೆ ದಲಿತರ ಬಗ್ಗೆ ಇರುವ ಮೊಸಳೆ ಕಣ್ಣೀರು ಸುರಿಸುವಂತಹ ನಾಟಕವನ್ನ ಬಿಟ್ಟು ನಿಮ್ಮಲ್ಲಿ ಬದ್ಧತೆಯನ್ನ ತೋರಿಸಿ ಅಂತ ಹೇಳಿ ನಾವು ಹೇಳಿದ್ದೇವೆ.